ಎಲೆಕ್ಷನ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ. ಇಲ್ಲೊಬ್ಬ ರಾಜಕಾರಣಿ ಬಗ್ಗೆ ಎಲ್ರಿಗೂ ಕನ್ಫ್ಯೂಷನ್ ಇದೆ. ಅವ್ರು ಯಾರು ಅಂತೀರಾ? ಧಾರವಾಡದ ಶಾಸಕ ಚಂದ್ರಕಾಂತ್ ಬೆಲ್ಲದ್ ಅವರು ಸದ್ಯಕ್ಕೆ ಯಾವ ಪಕ್ಷದಲ್ಲಿ ಇದ್ದಾರೆ ಅನ್ನೋದು ಧಾರವಾಡ ಜನರಿಗೂ ಗೊಂದಲವಾಗಿದೆಯಂತೆ. ಯಾಕಂದ್ರೆ ಅವರು ಬಿಜೆಪಿಯಲ್ಲೇ ಉಳಿತಾರಾ ಇಲ್ಲ ಕೆಜೆಪಿಗೆ ಹೋಗ್ತಾರಾ ಅನ್ನೋದು ಅವರ ಬೆಂಬಲಿಗರಿಗೂ ಗೊತ್ತಿಲ್ಲ. ಅವರ ಕ್ಷೇತ್ರದಲ್ಲಿ ಒಂದು ಸುತ್ತ ಹಾಕೊಂಬರೋಣ ಬನ್ನಿ. ಯಾವ ಪಕ್ಷದಲ್ಲಿದ್ದಾರ್ರಿ ಚಂದ್ರಕಾಂತ್ ಬೆಲ್ಲದ್? ಕೆಜೆಪಿಗೆ ಹೋಗ್ತಾರಾ ಇಲ್ಲ ಬಿಜೆಪಿಲೇ ಉಳಿತಾರಾ? ಚಂದ್ರಕಾಂತ್ ಬೆಲ್ಲದ್ ಧಾರವಾಡದ ಪಶ್ಚಿಮ ಕ್ಷೇತ್ರದಿಂದ 4 ಸರಿ ಶಾಸಕರಾಗಿ ಆಯ್ಕೆ ಆಗಿರೋರು. ಬಿಜೆಪಿಯ ಹಿರಿಯ ಶಾಸಕ ಬೇರೆ. ಸರಳ ಸಜ್ಜನ ರಾಜಕಾರಣಿ ಅಂತ ಗುರುತಿಸ್ಕೊಂಡಿರೋರು. ಮಂತ್ರಿ ಸ್ಥಾನ ಸಿಗೋ ಚಾನ್ಸ್ ಇದ್ರೂ ಅದ್ಯಾಕೋ ಈ ರಾಜಕೀಯದ ಪಗಡೆ ಆಟದಲ್ಲಿ ಇವರಿಗೆ ಮಂತ್ರಿ ಸ್ಥಾನ ಸಿಗಲೇ ಇಲ್ಲ. ಸಚಿವ ಸ್ಥಾನ ಕೈ ತಪ್ಪಿದಾಗ ಬೆಲ್ಲದ್ ಸಾಹೇಬರು ವರಿಷ್ಠರ ವಿರುದ್ಧ ಸಿಟ್ಟಾಗಿದ್ದೂ ಇದೆ. ಆದರೆ ಈಗ ಇವರು ಬಿಜೆಪಿ ಪಕ್ಷವನ್ನ ಬಿಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಶೆಟ್ಟರ್ ಮುಖ್ಯಮಂತ್ರಿ ಆದಾಗಿನಿಂದ ಬಿಎಸ್ವೈ ಕೆಜೆಪಿ ಕಟ್ಟದಾಗಿನಿಂದ ಪಕ್ಷದಿಂದ ಮಾನಸಿಕವಾಗಿ ದೂರ ಆಗಿದ್ದಾರೆ. ಒಂದು ಕಾಲು ಬಿಜೆಪಿನಲ್ಲಿದ್ದರೆ ಇನ್ನೊಂದು ಕಾಲು ಕೆಜೆಪಿನಲ್ಲಿದ್ದಂತಿದೆ. ಹಾವೇರಿಯಲ್ಲಿ ನಡೀತಲ್ಲ ಸಮಾವೇಶ ಕೆಜೆಪಿ ಪಕ್ಷದ್ದು, ಅಲ್ಲಿ ಬೆಳಿಗ್ಗೆ ಬಿಎಸ್ವೈ ಜೊತೆನಲ್ಲೇ ಟೀ ಪಾರ್ಟಿನಲ್ಲಿ ಬೆಲ್ಲದ್ ಸಾಹೇಬರು ಕಾಣಿಸ್ಕೊಂಡಿದ್ರು. ಆದರೆ ಅವತ್ತು ಸಂಜೆ ಆಗ್ತಾ ಇದ್ದಂತೆ ಶೆಟ್ಟರ್ ಅವರ ಪತ್ರಿಕಾಗೋಷ್ಠಿಯಲ್ಲೂ ಕಾಣಿಸ್ಕೊಂಡ್ರು. ಆದರೆ ಇದು ಅವರ ಬೆಂಬಲಿಗರಲ್ಲೇ ಸಾಕಷ್ಟು ಗೊಂದಲವನ್ನ ಹುಟ್ಟುಹಾಕಿದ್ದಂತೂ ನಿಜ. ಈಗ ಸ್ಥಳೀಯ ಪಾಲಿಕೆ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸೋ ಬದಲಾಗಿ ಕೆಜೆಪಿಯಿಂದ ಟಿಕೆಟ್ ಕೊಡಿಸೋದಕ್ಕೆ ಸಖತ್ತಾಗಿ ಲಾಬಿ ಮಾಡಿದ್ದಾರೆ. ಹೀಗಾಗಿ ಬಹಳಷ್ಟು ಕಾರ್ಯಕರ್ತರು ಬೆಲ್ಲದ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನೂ ಪ್ರಚಾರಕ್ಕೂ ಹೋಗಿಲ್ಲ. ಕೆಜೆಪಿ ಪಕ್ಷದ ಬೆಳವಣಿಗೆಗಾಗಿ ಶ್ರಮಿಸ್ತಾ ಇದ್ದಾರಂತೆ. ಹೀಗಾಗಿ ಬಿಜೆಪಿ ಮುಖಂಡರು ಬೆಲ್ಲದ್ ವಿರುದ್ಧ ಕಹಿಯಾಗಿದ್ದಾರೆ. ಯಾರು ಯಾವ ಪಕ್ಷಕ್ಕೆ ಸೇರ್ತಾರೋ ಅಂತ ಸ್ಪಷ್ಟಪಡಿಸಲಿ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಚಂದ್ರಕಾಂತ್ ಬೆಲ್ಲದವರು ಸುಮಾರು 92ರಿಂದ ಸತತವಾಗಿ 3 ಬಾರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಅವರು ಈ ಧಾರವಾಡ ನಗರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಪಕ್ಷದ ನಾಯಕರಿಗೂ ಇವರು ಯಾವ ಕಡೆ ಅದಾರ ಅನ್ನೋದನ್ನು ಇನ್ನೂ ಕನ್ಫ್ಯೂಷನ್ ಇದೆ. ಅದಕ್ಕೆ ನಾವು ಅವರಲ್ಲಿ ಹೇಳೋದಿಷ್ಟೇ, ಪಕ್ಷ ತಾವು ಎಲ್ಲಿದ್ದೀರಿ ಅನ್ನೋದನ್ನು ನೇರವಾಗಿ ಹೇಳಿ. ಇನ್ನು ಈ ಕಡೆ ಬೆಲ್ಲದ್ ಸಾಹೇಬರು ತಾವು ಬಿಜೆಪಿಯಿಂದ ದೂರ ಉಳ್ಕೊಂಡು ತಮ್ಮ ಮಗ ಅರವಿಂದ್ ಬೆಲ್ಲದ್ಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪಕ್ಷಕ್ಕೋಸ್ಕರ ದುಡಿದವರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆದರೆ ಅವ್ರನ್ನೆಲ್ಲ ಮೂಲೆ ಗುಂಪು ಮಾಡಿ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದ ಮಗನಿಗೆ ಟಿಕೆಟ್ ಕೊಡ್ಸಕ್ ಮುಂದಾಗಿದ್ದಾರೆ. ಒಂದು ವೇಳೆ ಏನಾದರೂ ಕೆಜೆಪಿ ಭವಿಷ್ಯ ಠುಸ್ ಆದ್ರೆ ಈ ಗೇಮ್ ಪ್ಲಾನ್ಗೆ ಮುಂದಾಗ್ತಾರೆ. ಇದೆಲ್ಲ ಏನ್ ಸಾಹೇಬ್ರೆ ಅಂತ ಕೇಳಿದ್ರೆ ಚಪ್ಪಯ್ಯ ಅಂದ್ರು ಬೆಲ್ಲದ್ ಸಾಹೇಬ್ರು ಮಾತ್ರ ಬಾಯ್ ಬಿಡೋದೇ ಇಲ್ಲ. ಕಾದು ನೋಡಿ ಅನ್ನೋ ಉತ್ತರನೇ ಸಿಗೋದು. ಒಂದು ನೀವು ಸ್ಪಷ್ಟಪಡಿಸಬೇಕಾಗತ್ತೆ ಜನರಿಗೆ. ಅಜ್ಜಾರ್ ಬಿ ಜೆ ಪಿಯಲ್ಲಿ ಇರ್ತಾರೋ ಅಥವಾ ಕೆ ಜೆ ಪಿಯಲ್ಲಿ ಹೋಗ್ತಾರೋ ಅನ್ನೋ ಒಂದು ಕನ್ಫ್ಯೂಷನ್ ಐತಿ. ಎಲೆಕ್ಷನ್ ಹತ್ರ ಬಂದರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿ ಸ್ಪಷ್ಟ ಚಿತ್ರಣ ಹೊರ ಬರ್ತಾ ಇದೆ. ಈಗ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಸರ್. ಬಿ ಜೆ ಪಿಲಿ ಇರ್ತೀರಿ? ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ನಾನು. ಇನ್ನು ಬಿಎಸ್ವೈರ ಸಂಬಂಧಿ ಅನ್ನೋ ಮಾತ್ರಕ್ಕೆ 30 ವರ್ಷ ತಮ್ಮನ್ನ ಬೆಳೆಸಿದ ಪಕ್ಷಕ್ಕೆ ಮೋಸ ಮಾಡ್ತಾ ಇರೋದು ನಿಜಕ್ಕೂ ದುರಂತ. ಸ್ಥಳೀಯವಾಗಿ ನಡೀತಾ ಇರೋ ಚುನಾವಣೆಯಲ್ಲಿ ಬಿಜೆಪಿಯ ಯಾವೊಬ್ಬ ಅಭ್ಯರ್ಥಿಯ ಪರವಾಗಿಯೂ ಪ್ರಚಾರ ಮಾಡದೆ ಸುಮ್ಮನಾಗಿದ್ದಾರೆ. ಈ ಕಡೆ ಮುಖ್ಯಮಂತ್ರಿ ಶೆಟ್ಟರ್ ಕೂಡ ಬೆಲ್ಲದ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಒಟ್ನಲ್ಲಿ ಈ ಸಾರಿಯ ಚುನಾವಣೆ ಬೆಲ್ಲದ್ ಸಾಹೇಬ್ರಿಗೆ ಬೆಲ್ಲ ಆಗುತ್ತೋ ಇಲ್ಲ ಬೇವಾಗುತ್ತೋ ಕಾದ್ ನೋಡಬೇಕು. ಧಾರವಾಡದಿಂದ ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್. ಓಕೆ, ಈಗ ಜಗಲಿಕಟ್ಟೆ ನೋಡ್ತಾ ಎಲೆಕ್ಷನ್ ಬುಲೆಟಿನ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ತುಮಕೂರಿನಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಸಿಡಿಮಿಡಿಗೊಂಡ ಈಶ್ವರಪ್ಪನವ್ರಿಗೆ ಪ್ರಶ್ನೆ ಹೆಂಗ್ ಕೇಳಬೇಕು ಅಂದ್ರೆ ಅವ್ರು ಅವಾಗ ಉತ್ತರ ಕೊಡ್ತಾರಪ್ಪ. ಹುಬ್ಬಳ್ಳಿಗೆ ವಾರಕ್ಕೆ 3 ಸಲ ಬಂದು ಹೋಗುವ ಸಿಎಂ. ಇನ್ನು ಯಾಕ
ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ಈ ಹಾಡನ್ನ ಹುಬ್ಳಿ ಮಂದಿ ಮತ್ತ ಯಾಕ ಬರ್ತಾನವ ಹುಬ್ಬಳ್ಳಿಯವ. ಹಂಗಂತ ಚೇಂಜ್ ಮಾಡ್ತಾವ್ರಂತ್ರಿ ಸಾಹೇಬ್ರ. ಹ್ಞೂನ್ರಿ. ನನ್ನನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಮಾಡುತ್ತೆ. ಸಿದ್ದರಾಮಯ್ಯ. ನಗು ಬರ್ತದೆ, ಅಳು ಬರ್ತದೆ, ಎಚ್ಚರ ಇದ್ದರೂ ಕನಸು ಬೀಳ್ತದೆ, ಕುಣಿಯದಿದ್ದರೂ ಕಾಲು ನೋಯ್ತದೆ, ಟಾಡಾನ್ ಟಾನ್ ಟಾಡಾನ್ ಅಂತವ್ರಂತೆ ಕೈ ನಾಯಕರು. 1 ಕೋಟಿ ತೆರಿಗೆ ಕಟ್ಟುವ ಶ್ರೀಮಂತರಿಗೆ 10% ಎಕ್ಸ್ಟ್ರಾ ಟ್ಯಾಕ್ಸ್. ಕೋಟಿ ದುಡಿಯೋ ಮಂದಿ ಟ್ಯಾಕ್ಸ್ನು ಕಟ್ಟಿ ಕೋಟೆ ಕಟ್ತಾರೆ ಬುಡ್ಲ. ಬಡವ್ರದ್ದು ಯಾವತ್ತಿದ್ರು ಅಷ್ಟೇ ಕಣ್ಲ. ಬಡವ ನೀನು ಮಡಗ್ದಂಗಿರು ಅಂದಂಗೆ ಇರ್ತಾರೆ ಅಷ್ಟೇ ಕಣ್ಲ. ಬಡ್ರ ಗತಿ ಏನಂತಿಲ್ಲ ತಿಪ್ಪ.